ಕೆಲಸ ಅಲ್ಲ. ಈ ವಾಟ್ಸಾಪ್ ಹೊಂದಿಸೋದು ಮತ್ತು ಕಾರ್ಯಕ್ರಮವನ್ನ ಯಶಸ್ವಿ ಮಾಡೋದು ಬಹಳ ಕಷ್ಟದ ಕೆಲಸ. ಹಾಗಾಗಿನೇ ಇನ್ನು ನಾವು ನನಗೂ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಾದ್ರೂ ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಕ್ಕೆ ಒಂದು ಸಾರ್ಥಕತೆ ಬರುತ್ತದೆ. ಇಲ್ಲ ಅಂದ್ರೆ ದೇಹ ಮಾತ್ರ ಇಲ್ಲಿರ್ತದೆ, ಮನಸ್ಸು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಒದಗಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಬಹಳ ಮುಖ್ಯವಾಗಿ ನನ್ನ ಅಕ್ಕ ತಂಗಿಯರಿಗೆ, ಮೋಟಪ್ಪಣ್ಣವರು, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇನ್ನು ಮುಂದುಗಡೆ ಗೊತ್ತಿರತಕ್ಕಂಥ ಅನೇಕ ಮುಖಗಳಿದ್ದಾವೆ. ಇದು ಬಹಳ ಮುಖ್ಯ ಭಾಷಣವನ್ನ ಉದ್ದೇಶ ಮತ್ತು ಅಂಬೇಡ್ಕರ್ ತಿಳುವಳಿಕೆಯಲ್ಲಿ ಅಂಬೇಡ್ಕರ್ ಅವರನ್ನ ಹೊಸ ರೂಪದಲ್ಲಿ, ಹೊಸ ಆಯಾಮದಲ್ಲಿ ರಚನೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಬಂದಿದ್ದು. ಇವತ್ತು ಅಣೆಕಟ್ಟುಗಳನ್ನು ಕಟ್ಟಿ ರೈತರಿಗೆ ನೀರಾವರಿಯನ್ನು ಕೊಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಸುರಕ್ಷಿತವಾದಂತಹ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅನ್ನುವಂತ ಯೋಚನೆಯನ್ನ ಬಹಳ ಹಿಂದೆನೆ ಮಾಡಿದ್ದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಿಮಗೆ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿಯಲ್ಲಿ ಹೋದ್ರೆ ಒಂದು ಪುಸ್ತಕ ಸಿಗುತ್ತೆ, ದಿ ಕಾಂಟ್ರಿಬ್ಯೂಷನ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾರ್ ಇರಿಗೇಷನ್ ಅಂತ ಹೇಳಿ. ಅವರು ಇಡೀ ದೇಶದ ನೀರಾವರಿ ಕಲ್ಪನೆಯನ್ನ ಅವತ್ತು ಸ್ವಾತಂತ್ರ್ಯ ಪೂರ್ವದಲ್ಲೇ ಯೋಚನೆ ಮಾಡಿ ಈ ದೇಶದಲ್ಲಿ ಏನೇನು ಮಾಡಬಹುದು ನೀರಿನ ವಿಚಾರದಲ್ಲಿ ಅನ್ನುವಂಥದ್ದನ್ನ ಅವತ್ತೇ ಅದಕ್ಕೊಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಆದರೆ ಅದರ ನಂತರದಲ್ಲಿ ಅವರ ಪರಿಕಲ್ಪನೆಯ ವಿಚಾರಧಾರೆಗಳನ್ನು ಇಟ್ಕೊಂಡು ಮಾಡಿದವರೆಲ್ಲ ಇವತ್ತು ನೀರಾವರಿ ಪಿತಾಮಹರಾಗೋಗ್ಬಿಟ್ಟಿದ್ದಾರೆ, ಭಗೀರಥರು ಆಗೋಗ್ಬಿಟ್ಟಿದ್ದಾರೆ. ಆದರೆ ಆ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನು ನ್ಯಾಯ ಕೊಡಬೇಕಾಯಿತು, ಏನು ಸ್ಥಾನಮಾನ ಕೊಡಬೇಕಾಯಿತು ಅದನ್ನು ಕೊಡ್ಲಿಕ್ಕೆ ಈ ದೇಶದಲ್ಲಿ ಆಗ್ಲಿಲ್ಲ. ಇವತ್ತು ನೋಡಿ, ನಾವು ಕೇವಲ ಅವರನ್ನ ಅಸ್ಪೃಶ್ಯತೆಯ ನಿವಾರಣೆಗಾಗಿ ಕೆಲಸ ಮಾಡಿದ್ರು ಅನ್ನುವಂಥದ್ರಲ್ಲಿ, ಅಥವಾ ದಲಿತರಿಗೆ ಅನ್ಯಾಯ ಆದಾಗ ನಾವು ಹೇಗೆ ಅದನ್ನ ಹೋರಾಟಗಳನ್ನು ಮಾಡಬೇಕು ಅನ್ನೋದಕ್ಕೆ ಸೀಮಿತ ಮಾಡದೆ ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡಿದ್ದೆ ಆದರೆ ಅವರು ಇವತ್ತು ಈ ದೇಶದ ನೈಸರ್ಗಿಕ ಸಂಪತ್ತನ್ನ ಉಳಿಸ್ಕೊಳ್ಳುವ ಕಡೆಗೆ, ಅಂದ್ರೆ ಪರ್ವತಗಳನ್ನ ಉಳಿಸ್ಕೊಳ್ಬೇಕು, ಬೆಟ್ಟ ಗುಡ್ಡಗಳನ್ನ ಉಳಿಸ್ಕೋಬೇಕು, ಹುಲ್ಲುಗಾವಲುಗಳನ್ನ ರಕ್ಷಣೆ ಮಾಡ್ಕೋಬೇಕು, ನದಿಗಳನ್ನ ರಕ್ಷಣೆ ಮಾಡ್ಕೋಬೇಕು, ಕೆರೆಗಳನ್ನ ರಕ್ಷಣೆ ಮಾಡ್ಕೋಬೇಕು. ಇವುಗಳನ್ನೆಲ್ಲ ಅಂದ್ರೆ ಈ ಪರಿಸರವನ್ನೇ ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥದ್ದು ಅವರ ಆಶಯಗಳಲ್ಲಿ ಬಹಳ ಮುಖ್ಯ ಆಶಯ ಆಗಿದೆ. ಇವತ್ತು ಸಂವಿಧಾನವನ್ನ ನೋಡಿದ್ರೆ ನಮ್ಮ ಹಕ್ಕುಗಳೇನಿದೆ, ಹಕ್ಕುಗಳ ಜೊತೆಗೆ ನಮ್ಮ ಜವಾಬ್ದಾರಿಗಳನ್ನು ಸಹ ಅವರು ಮಾಡಿಕೊಂಡಿದ್ದಾರೆ. ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ, ನಮ್ಮ ಸುತ್ತಮುತ್ತ ಕೆರೆಯನ್ನ ಯಾರಾದ್ರೂ ಒತ್ತುವರಿ ಮಾಡಿದ್ರೆ, ಶ್ರೀಮಂತರು, ರಾಜಕಾರಣಿಗಳು ಅಥವಾ ಅವ್ರ ಚೇಲಾಗಳು, ನಮಗೇನು ಸಂಬಂಧ ಇಲ್ಲ ಅಂತೇಳಿ ನಾವು ಸುಮ್ಮನೆ ಇದ್ದೀವಿ. ಇವತ್ತು ಯಾವ್ದಾದ್ರು ಹುಲ್ಲುಗಾವಲನ್ನು, ಗುಂಡುತೋಪನ್ನು, ಕಾಮನ್ ಲ್ಯಾಂಡ್ಸ್ ಅಂತ ಏನ್ ಹೇಳ್ತಾರೆ, ಅವುಗಳನ್ನ ಯಾರಾದ್ರೂ ಕಬ್ಜಾ ಮಾಡಿದ್ರೆ ನಮಗೇನ್ ಬಿಡ್ರಿ, ಯಾರೋ ತಗೊಳ್ಳಿ ಅಂತ ಇದೀವಿ. ಇದಲ್ಲ. ಇವತ್ತು ಕೆರೆ, ಕುಂಟೆ, ಬೆಟ್ಟ, ಗುಡ್ಡ, ರಾಜಕಾಲುವೆ, ಪೋಷಕ ಕಾಲುವೆ ಇವೆಲ್ಲವೂ ಎಲ್ಲರಿಗೂ ಸೇರಿದ್ದೂ ಆಗಿದೆ. ಅದಕ್ಕೆ ಪ್ರತಿಯೊಬ್ಬರದು ಹಕ್ಕು ಇದೆ ಮತ್ತು ಅದನ್ನ ಸಂರಕ್ಷಣೆ ಮಾಡಿಕೊಳ್ಳುವಂತ ಜವಾಬ್ದಾರಿನೂ ಇದೆ. ಆ ಕರ್ತವ್ಯ ನಿರ್ವಹಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ಇವತ್ತು ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ. ಅದನ್ನ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇವತ್ತು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಆರ್ಟಿಕಲ್ 54 ನೋಡಿದ್ರೆ ಅವೆಲ್ಲವೂ ನಮಗೆ ಕಣ್ಣಿಗೆ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನೀರಾವರಿ ಹೋರಾಟ
ಅದರ ತಳಹದಿ, ಅದರ ಅಡಿಪಾಯ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅವರು ಏನು ಹೇಳಿದ್ರು ಅದರ ಮೇಲೆ ಇವತ್ತು ನಾವು ಅದರ ಸುತ್ತ ಕೆಲಸ ಮಾಡ್ತಾ ಇದ್ದೀವಿ.